ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 12ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನೀನು ತಗ್ಗಿಸಿಕೊಳ್ಳುವ ನಿಮಿತ್ತವೂ ಹೃದಯದಲ್ಲಿ ಇರುವುದನ್ನು ತಿಳಿದುಕೊಳ್ಳುವುದಕ್ಕೂ, ಅಂದರೆ ನೀನು ಆತನ ಆಜ್ಞೆಗಳನ್ನು ಕಾಪಾಡುವೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೂ, ನಿನ್ನ ದೇವರಾದ ಕರ್ತನು ನಿನ್ನನ್ನು ನಡೆಸಿದ ಮಾರ್ಗವನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ದೇವರಿಂದ ಪ್ರತಿಷ್ಠಿಸಲ್ಪಟ್ಟ ತನ್ನ ಜನರಿಗೆ ಉಪದ್ರವವನ್ನು ಅನುಮತಿಸುವುದಕ್ಕೆ ಒಂದು ನಿರ್ದಿಷ್ಟವಾದ ಕಾರಣವಿದೆ. ನಿನ್ನ ದೇವರಾದ ಕರ್ತನು ಶೋಧಿಸಿ ತಿಳಿದುಕೊಳ್ಳುವುದಕ್ಕೆ ನಿನ್ನನ್ನು ಪರೀಕ್ಷಿಸುತ್ತಾನೆ. ಏಕೆ? ಆತನು ಏನನ್ನು ಶೋಧಿಸಿ ತಿಳಿದುಕೊಳ್ಳುತ್ತಾನೆ? ನಾವು ಆತನ ನಿಷ್ಠಾವಂತ ಮಕ್ಕಳೆಂದು ಹೇಳಿಕೊಳ್ಳುತ್ತೇವೆ, ನಮಗಿರುವುದೆಲ್ಲವನ್ನು ಆತನಿಗೆ ಸಮರ್ಪಿಸುತ್ತೇವೆ ಎಂದು ಹೇಳಿಕೊಳ್ಳುತ್ತೇವೆ. ಮತ್ತು ಈಗ ನಿಮ್ಮ ದೇವರಾದ ಕರ್ತನು ನಿಮ್ಮನ್ನು ಶೋಧಿಸಿ, ನೀವು ನಿಮ್ಮ ಪೂರ್ಣ ಹೃದಯದಿಂದಲೂ ನಿಮ್ಮ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಕರ್ತನನ್ನು ಪ್ರೀತಿ ಮಾಡುತ್ತೀರೇನೋ ಎಂದು ಪರೀಕ್ಷಿಸುತ್ತಾನೆ. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 3ನೇ ವಚನ. ನೀವು ಎಷ್ಟು ಸಹಿಸುತ್ತೀರಾ? ಎಷ್ಟು ತಾಳ್ಮೆಯಿಂದ ನೀವು ಸಹಿಸುತ್ತೀರಾ? ಎಷ್ಟರ ಮಟ್ಟಿಗೆ ನೀವು ಸಹಿಸುತ್ತೀರಾ? ಯಾರೆಲ್ಲ ಅತ್ಯಧಿಕವಾಗಿ ಸಹಿಸುತ್ತಾರೋ ಮತ್ತು ಅತ್ಯಧಿಕ ತಾಳ್ಮೆಯಿಂದ ಸಹಿಸುತ್ತಾರೋ ಅವರು ಅತ್ಯುನ್ನತ ಗುಣಲಕ್ಷಣದ ಸಾಕ್ಷಿಯನ್ನು ನೀಡುತ್ತಾರೆ. ಮತ್ತು ಯಾರೆಲ್ಲ ಅತ್ಯುನ್ನತ ಗುಣಲಕ್ಷಣವನ್ನು ಪ್ರದರ್ಶಿಸುತ್ತಾರೋ ಅವರು ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದುತ್ತಾರೆ. ಪ್ರತಿಯೊಬ್ಬರ ನಂಬಿಗಸ್ತಿಕೆ ತಕ್ಕಂತೆ ಅವರ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೆ ಇನ್ನೊಂದು ನಕ್ಷತ್ರ ಹೇಗೆ ವ್ಯತ್ಯಾಸ ಉಂಟೋ ಹಾಗೆಯೇ ರಾಜ್ಯದಲ್ಲಿರುವುದು. ಯಾರೆಲ್ಲ ತಮ್ಮ ಸ್ವಂತ ಶರೀರ ಸ್ವಭಾವಕ್ಕೆ ವಿರೋಧವಾಗಿ ಅತ್ಯಧಿಕವಾಗಿ ಹೋರಾಡುತ್ತಾರೋ ಮತ್ತು ತಮ್ಮ ಹೃದಯದಲ್ಲಿ ಅತ್ಯಧಿಕವಾದ ಪ್ರೀತಿ ಮತ್ತು ಉತ್ಸಾಹವನ್ನು ಪ್ರದರ್ಶಿಸುತ್ತಾರೋ ಅಂಥವರು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಎಂಬುದೇ. ಆಮೆನ್.